ಇಡೀ ಭಾರತಕ್ಕೆ ನ್ಯಾಯ ಪದ್ಧತಿಯನ್ನು ಕೊಟ್ಟರು. ಅವರು ನಮ್ಮ ಕಲಬುರಗಿ ಜಿಲ್ಲೆಯವರೇ, ನಮ್ಮ ಮರ್ತೂರಿನವರೇ ಎಂಬುದನ್ನು ನಮ್ಮಲ್ಲಿರುವ ಜನರಿಗೆ ಇದು ಅರಿವಿರಲಿಲ್ಲ. ನಮ್ಮ ಇಡೀ ಭಾರತದಲ್ಲಿ ಇವತ್ತು ಎಲ್ಲಕ್ಕಿಂತ ದೊಡ್ಡ ವಿವಾದಗಳು ಅಂದರೆ ಆಸ್ತಿ ವಿವಾದಗಳು ಅಂತ ಹೇಳ್ಬೋದು. ಅದನ್ನು ನಾವು ಬಗೆಹರಿಸ್ತಾ ಇರೋದು ಸಿವಿಲ್ ಲಾಯಿಂದ. ಈ ಸಿವಿಲ್ ಲಾ ಏನಿದೆ ಅಂದರೆ ಇದು ಯಾವಾಗಿಂದ ಬಂತು, ಇದರ ಬಗ್ಗೆ ಇದರ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ. ಈ ಕೊಡುಗೆ ಯಾರು ಕೊಟ್ಟರು? ಈ ಪುಸ್ತಕ ಅಂದರೆ ಈ ಒಂದು ನ್ಯಾಯ ಪದ್ಧತಿ ಇದೇ ರೀತಿ ಇರಬೇಕು ಅನ್ನೋ ಒಂದು ಆಕೃತಿಯನ್ನು ಹಾಕಿಕೊಟ್ಟವ್ರು ಯಾರು, ಈ ಕಟ್ಟುಕೊಟ್ಟವ್ರು ಯಾರು ಅನ್ನೋದು ಇದರ ಒಂದು ಕುತೂಹಲ ವಿಷಯ ಏನಂದರೆ, ಇದು ಹುಟ್ಟುಕೊಂಡಿರ್ತಕ್ಕಂಥದ್ದು ನಮ್ಮ ಕಲಬುರಗಿಯಲ್ಲಿ ಅಂತ ಹೇಳೋದಕ್ಕೆ ನಮಗಿದು ಹೆಮ್ಮೆ ಅನಿಸುತ್ತೆ. 6ನೇ ವಿಕ್ರಮಾದಿತ್ಯ ಅವರ ಕಾಲದಲ್ಲಿ ಅವರ ನ್ಯಾಯಮಂಡಲದಲ್ಲಿ ಮಂತ್ರಿ ಆಗಿರ್ತಕ್ಕಂಥವರು ವಿಜ್ಞಾನೇಶ್ವರ ಅವರು ಬರೆದಿರ್ತಕ್ಕಂತಹ ಮಿತಾಕ್ಷರ ಎಂಬ ಗ್ರಂಥದ ಮೇಲೆಯೇ ಇಂದಿನ ನಮ್ಮ ಸಿವಿಲ್ ಲಾ ಅಂತ ಏನು ಹೇಳ್ತೀವಿ ಅದು ಸಂಪೂರ್ಣವಾಗಿ ಇದರಿಂದಲೇ ಒಂದು ರೂಪುಗೊಂಡಿರ್ತಕ್ಕಂತಹ ನ್ಯಾಯ ಪದ್ಧತಿ. 10ನೇ ಶತಮಾನದಲ್ಲೇ ಬರೆದಿರ್ತಕ್ಕಂಥ ಪುಸ್ತಕ ಇದು. ಅವ್ರು ಏನು ಮಾಡ್ತಾರೆ, ಹಲವಾರು ಸ್ಮೃತಿಗಳನ್ನು ಅಧ್ಯಯನ ಮಾಡಿಬಿಟ್ಟು, ಅಂದರೆ ಈಗ ಸ್ಮೃತಿಗಳಲ್ಲಿ ಎಷ್ಟೊಂದು ಬರ್ತವೆ. ಮನುಸ್ಮೃತಿ ಅಂತ ಹೇಳ್ತೀವಿ, ನಾರದ ಸ್ಮೃತಿ, ಬ್ರಹ್ಮ ಸ್ಮೃತಿ, ಯಜ್ಞವಲ್ಕಲ ಸ್ಮೃತಿ, ಈ ರೀತಿ ಸುಮಾರು ಸ್ಮೃತಿಗಳು ಬರ್ತವೆ. ಇವೆಲ್ಲವನ್ನು ಅಧ್ಯಯನ ಮಾಡ್ತಾರೆ. ಆದರೆ ಮುಖ್ಯವಾಗಿ ಇವರು ಆರಿಸ್ಕೊಂಡಿರ್ತಕ್ಕಂಥದ್ದು ಯಜ್ಞವಲ್ಕಲ ಸ್ಮೃತಿ ಅಂತ ಹೇಳ್ಬಿಟ್ಟು ಅದರ ಮೇಲೆ ವ್ಯಾಖ್ಯಾನ ಮಾಡ್ತಾರೆ. ಆ ವ್ಯಾಖ್ಯಾನ ಮಾಡಿರ್ತಕ್ಕಂತಹ ಪುಸ್ತಕವೇ ಮಿತಾಕ್ಷರ ಗ್ರಂಥ ಅಂತ ಹೇಳ್ತೀವಿ. ಮಿತಾಕ್ಷರ ಗ್ರಂಥದಲ್ಲಿ ಮುಖ್ಯವಾಗಿ ಹೇಳಿರ್ತಕ್ಕಂಥ ವಿಷಯಗಳಂದರೆ, ಹಿಂದೂ ಅವಿಭಾಜ್ಯ ಕುಟುಂಬಗಳಲ್ಲಿ ಆಸ್ತಿ ಹಂಚಿಕೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು, ಅದರಲ್ಲೂ ವಿಶೇಷವಾಗಿ ನಾವು ಇವತ್ತೇನು ನೋಡ್ತಾ ಇದ್ದೀವಿ, ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಪಾಲು ಬೇಕು ಎಂಬುದು ಈಗಲ್ಲ ಹೇಳಿರೋದು, ಇದು ಆಗಲೇ 10ನೇ ಶತಮಾನದಲ್ಲೇ ಈ ವಿಷಯವನ್ನು ಮಂಡಿಸಿದ್ರು. ಆ ರೀತಿ ಪರಿಪಾಲಿಸ್ತಾ ಇದ್ದರು ವಿಕ್ರಮಾದಿತ್ಯ ರಾಜರ ಕಾಲದಲ್ಲಿ ಎಂಬುದು ಇದರ ಒಂದು ವಿಶೇಷತೆ. ಇದನ್ನು ಬರೆದವರೇ ನಮ್ಮ ವಿಜ್ಞಾನೇಶ್ವರರು ಅಂತ ಹೇಳೋದಕ್ಕೆ ಇದು ಹೆಮ್ಮೆ ಅನಿಸುತ್ತೆ. ಇಡೀ ಭಾರತದಲ್ಲಿ ಇವತ್ತು ನಾವು ಸಿವಿಲ್ ಲಾ ಏನು ಹೇಳ್ತೀವಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋದು, ಒಂದು ಮಿತಾಕ್ಷರ ಲಾ ಅಂತ ಹೇಳ್ತೀವಿ, ಇನ್ನೊಂದು ದಾಯಿಬಾಗ್ ಲಾ ಅಂತ ಹೇಳ್ತೀವಿ. ಇವೆರಡರ ಮಧ್ಯವಿರುವ ವ್ಯತ್ಯಾಸ ಏನಂದರೆ, ದಾಯಿಬಾಗ್ ಲಾ ಏನು ಹೇಳುತ್ತೆ ಅಂದರೆ, ತಂದೆಯ ಮರಣದವರೆಗೂ ಆತನ ಆಸ್ತಿಯನ್ನು ಹಂಚುವುದಕ್ಕಾಗುವುದಿಲ್ಲ, ಪಾಲು ಮಾಡುವ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಈ ಮಿತಾಕ್ಷರ ಲಾ ಅಲ್ಲಿ ಏನು ಹೇಳ್ತದೆ ಅಂದರೆ, ಇನ್ನೂ ತಂದೆ ಜೀವಂತವಾಗಿರುವಾಗಲೇ ಆತನ ಆಸ್ತಿಯನ್ನು ಪಾಲು ಮಾಡಬಹುದು ಅಂತ ಹೇಳುತ್ತೆ. ಇದು ಅದರ ಒಂದು ಸೌಂದರ್ಯ. ಹಾಗಾದರೆ ಈ ಮಿತಾಕ್ಷರ ಲಾ ಏನಿದೆ, ಇಡೀ ಭಾರತದಲ್ಲಿ ಅಸ್ಸಾಂ ಮತ್ತು ಬಂಗಾಳ 2 ಸ್ಟೇಟನ್ನು ಬಿಟ್ಟು ಇಡೀ ಭಾರತದಲ್ಲಿ ಈ ಲಾ ಇವಾಗ ನಾವು ಈಗಲೂ ಸಹ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅನ್ನೋದು ಇದರ ವಿಶೇಷತೆ. ಸೊ ಅಂಥ ಮಿತಾಕ್ಷರರ ಒಮ್ಮೆ ಬರೆದಿರ್ತಕ್ಕಂತಹ ಕರ್ತು ಅಥವಾ ಅದರ ಜನಕ ವಿಜ್ಞಾನೇಶ್ವರರು, ಅವರನ್ನು ಒಂದು ಸಾರಿ ನೋಡಬೇಕಲ್ಲ, ನಮಿಸಬೇಕಲ್ಲ, ಅವರೇ ಇವರು. 10ನೇ ಶತಮಾನದಲ್ಲೇ ಓರ್ವ ರಾಜ ಒಂದು ನ್ಯಾಯಮಂಡಲವನ್ನು ಇಟ್ಕೊಂಡಿರ್ತಾನೆ, ಅದರಲ್ಲಿ ಮಂತ್ರಿಗಳನ್ನು ನೇಮಿಸಿರ್ತಾನೆ. ಆ ರಾಜ ಅಷ್ಟೊಂದು ಗ್ರೇಟ್ ಅಂದರೆ ಅಷ್ಟೊಂದು ಮುಂದಾಲೋಚನೆಯಾಗಿ ಅಡ್ವಾನ್ಸ್ಡ್ ಆಗಿ ಹೇಗೆ ಥಿಂಕ್ ಮಾಡ್ತಿದ್ರು, ಅವರನ್ನು ಇಡೀ ನಮ್ಮ ಪ್ರಪಂಚ ಹೇಗೆ ನೋಡ್ತಿತ್ತು ಅನ್ನೋದಕ್ಕೆ ಇಲ್ಲೊಂದು ಶ್ಲೋಕ ಇದೆ ನೋಡಿ. ಇದು ಆ ಕಾಲದಲ್ಲಿ ಬರೆದಿರ್ತಕ್ಕಂಥದ್ದು. ಅಸೇತುವಿನಿಂದ ಹಿಮಾಲಯ ಪರ್ವಂತ ಸಾಮಾಂತ ರಾಜ್ಯರೆಂದು ವಂದಿತ ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯ ಅಂತ ಹೇಳ್ಬಿಟ್ಟು. ಆ ಸೇತುವಿನಿಂದ ಅಂದರೆ ರಾಮಸೇತು ಏನಿದೆ ಕನ್ಯಾಕುಮಾರಿಯಿಂದ, ಆ ಸೇತುವಿನಿಂದ ಹಿಮಾಲಯ ಪರ್ಯಂತ ಅಂದರೆ ಇಡೀ ಕೆಳಗಡೆಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಹಿಮಾಲಯ ಪರ್ವತಗಳವರೆಗೂ ಇರ್ತಕ್ಕಂತಹ ಎಲ್ಲ ಸಾಮಂತ ರಾಜ್ಯರಿಂದ ವಂದಿತ ಚಕ್ರವರ್ತಿ ಅನ್ನುವ ಪದವನ್ನು ಇಲ್ಲಿ ಬಳಸಿದ್ದಾರೆ. 10ನೇ ಶತಮಾನದಲ್ಲಿ ಫಸ್ಟ್ ಚಕ್ರವರ್ತಿ ಪದವನ್ನು ಇಲ್ಲಿ ಬಳಸಿದ್ದಾರೆ. ಚಕ್ರವರ್ತಿ ಅಂದರೆ ಇಡೀ ಜಗತ್ತನ್ನು ಗೆದ್ದವರು ಅಂತ ಹೇಳ್ಬಿಟ್ಟು, 6ನೇ ವಿಕ್ರಮಾದಿತ್ಯ ಅಂತ ಹೇಳ್ಬಿಟ್ಟು, ಅಂದರೆ ಎಂಥ ಗ್ರೇಟ್ ರಾಜರಾಗಿರ್ಬೋದು ಅಂತ ಹೇಳ್ಬಿಟ್ಟು. ಅವರು ಇಂತಹ ಎಲ್ಲ ಅಡಗಿರ್ತಕ್ಕಂತಹ ಮುತ್ತು ರತ್ನಗಳನ್ನು, ಅಂದರೆ ಇಂತಹ ನಮ್ಮ ವಿಜ್ಞಾನೇಶ್ವರರಂತಹ ಮುತ್ತು ರತ್ನಗಳನ್ನು ಹುಡುಕಿ ತೆಗಿತಾರೆ. ಅವರ ಆಸ್ಥಾನದಲ್ಲಿ ಅವರಿಗೊಂದು ಪ್ರಮುಖ ಸ್ಥಾನವನ್ನು ಕೊಡ್ತಾರೆ. ಅವರು ಈ ನೆಲದಲ್ಲಿ ಅವರ ಕಾರ್ಯವಾಸವನ್ನು ಮಾಡ್ತಾರೆ. ಈ ನೆಲ ಅಂದರೆ ಮರ್ತೂರು, ನಮ್ಮ ಕಲಬುರಗಿ ಜಿಲ್ಲೆಯ ಮರ್ತೂರು ಎಂಬ ಗ್ರಾಮ ಅವರ ಕಾರ್ಯಸ್ಥಾನವಾಗುತ್ತೆ. ಇಲ್ಲಿ ಅವರು ಬರೆದಿರ್ತಕ್ಕಂತಹ ಗ್ರಂಥವೇ ಮಿತಾಕ್ಷರ ಗ್ರಂಥ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ಅವರಿಗೆ ಅರ್ಪಿಸುವಾಗ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಏನು ಹೇಳ್ತಾರೆ ಅಂದರೆ, ಅರಿರಾಯ ಮುಕುಟತಾಡಿತ ಚರಣಂ ನೆಗಳ್ದಿ ವಿಕ್ರಮಾಂಕನ ರತ್ನಾಕರ ನಿಚಿತ ಮುಕುಟತಾಡಿತ ಚರಣಂ ವಿಜ್ಞಾನ ದೇವರಂ ಕೇವಳಮೇಂ ಅಂತ ಹೇಳ್ಬಿಟ್ಟು. ಇದರ ಅರ್ಥ ಏನು ಅಂದರೆ,
ಈ ಪುಸ್ತಕವನ್ನು, ಈ ಗ್ರಂಥವನ್ನು ಅವರಿಗೆ ಅರ್ಪಿಸುವಾಗ ಇವರ ಜ್ಞಾನಕ್ಕೆ ಅವರು ತಲೆ ವಂದಿಸ್ತಾರೆ. ಯಾರು? ಇಡೀ ಪ್ರಪಂಚವನ್ನು ಗೆದ್ದಿರ್ತಕ್ಕಂಥ 6ನೇ ವಿಕ್ರಮಾದಿತ್ಯ ಅವರು ನಮ್ಮ ವಿಜ್ಞಾನೇಶ್ವರವರಿಗೆ ವಂದಿಸ್ತಾರೆ. ವಂದಿಸುವಾಗ ಇಷ್ಟೊಂದು ಸಾಮಂತರು, ಅಂದರೆ ನಮ್ಮ ರಾಮಸೇತುವಿನಿಂದ ಹಿಡಿದು ಹಿಮಾಲಯ ಪರ್ವತವರೆಗೂ ಇರ್ತಕ್ಕಂಥ ಎಲ್ಲ ರಾಜರು, ಸಾಮಂತರು ವಂದಿಸಿರ್ತಕ್ಕಂತಹ ವಿಕ್ರಮಾದಿತ್ಯನವರ ಕಿರೀಟ ಅದು ಸಹ ಬಾಗುತ್ತೆ. ಅದರಲ್ಲಿ ಏನು ಜೋಡಿಸಿರ್ತಾರೆ ಮುತ್ತು ರತ್ನಗಳು, ವಜ್ರಗಳು, ಆ ಮುತ್ತು ರತ್ನಗಳ ಮೇಲೆ ಪ್ರತಿಫಲಿಸುವ ಕಿರಣ ಇವರ ಪಾದಗಳಿಗೆ ಸ್ಪರ್ಶಿಸುತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಅಂದರೆ ಈ ಜ್ಞಾನಕ್ಕೆ ಇಡೀ ಪ್ರಪಂಚವನ್ನು ಗೆದ್ದಿರ್ತಕ್ಕಂಥ ಚಕ್ರವರ್ತಿಯು ತಲೆಬಾಗಿದ್ದಾನೆ, ಇವರ ಚರಣಗಳಲ್ಲಿ ಅದರ ಬೆಳಕು ಪ್ರತಿಫಲಿಸಿತ್ತು ಅನ್ನೋದು ಈ ಒಂದು ಶ್ಲೋಕದ ಅರ್ಥ ಅಂತ ಹೇಳ್ಬೋದು. ಇದು ಶಿಲಾಶಾಸನದಲ್ಲಿ ನಮಗೆ ಸಿಗುತ್ತೆ. ನಾವು ಯಾವುದನ್ನು ಸುಮ್ಮನೆ ನಂಬೋದಿಲ್ಲ. ಪರೀಕ್ಷಾತ್ ಅಪರೀಕ್ಷೇತ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದರೆ ಯಾವ ವಿಷಯವನ್ನು ಸಹ ಸುಮ್ಮನೆ ನೋಡೋದಿಲ್ಲ, ಪ್ರತ್ಯಕ್ಷವಾಗಿ ನೋಡಿದರೂ ಪ್ರಮಾಣಿಸಿ ನೋಡು ಅಂತ ಹೇಳ್ತೀವಿ. ನಾವು ಕೇಳೋದೇನು ಅಂದರೆ ಫಸ್ಟ್ ಪ್ರೂಫ್ ಏನಿದೆ, ಪ್ರಮಾಣ ಏನು ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ವೃತ್ತಾಂತ ನಡೆದಿದ್ದು ಅಂದರೆ ವಿಕ್ರಮಾದಿತ್ಯನವರು ಈ ಮರ್ತೂರಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಇಲ್ಲಿ ವಿಜ್ಞಾನೇಶ್ವರನವ್ರನ್ನ ನಮಿಸಿರ್ತಕ್ಕಂಥದ್ದು ಎಲ್ಲವೂ ಈ ಶಾಸನದಲ್ಲಿ ರಚಿತವಾಗಿದೆ. ಸೊ ಈ ಶಾಸನ ನಮಗೆ ಸಿಕ್ಕು ಇಂದಿಗೆ 901 ವರ್ಷಗಳಾದವು. ಅವರು ಯಾವಾಗ ಬಂದಿದ್ದರು ಅನ್ನೋದಕ್ಕೂ ಒಂದು ಎಕ್ಸಾಕ್ಟ್ ಡೇಟ್ ಇದೆ. ಅದನ್ನು ಅವರ ಇದರಲ್ಲಿ ಹೇಳಿದ್ದಾರೆ. ಅದನ್ನು ಅನುವಾದಿಸಿ ಹೇಳಿರ್ತಕ್ಕಂಥದ್ದು ಇಲ್ಲಿ 6ನೇ ಜನವರಿ 1123ರಂದು ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯರು ಮರ್ತೂರಿಗೆ ಆಗಮಿಸಿದ್ದರು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಇಲ್ಲಿಗೆ ಅವರು ಬಂದು 901 ವರ್ಷಗಳಾದವು. ಈ ಶಾಸನಕ್ಕೂ ಸಹ 901 ವರ್ಷಗಳಷ್ಟು ಆಯುಷ್ಯ ಆಯಿತು. ಭಾರತಕ್ಕೆ ಒಂದು ನ್ಯಾಯ ಪದ್ಧತಿಯನ್ನು ಕೊಟ್ಟವರು ಯಾರು ಅಂತ ಕೇಳಿದಾಗ ನಮ್ಮಲ್ಲಿರುವವರಿಗೆ ಈ ವಿಷಯದ ಅರಿವಿಲ್ಲ. ಹಾಗಾದರೆ ಇಡೀ ಪ್ರಪಂಚಕ್ಕೆ ಈ ವಿಷಯ ತಲುಪೋದು ಯಾವಾಗ? ಸೊ ಅದರ ನೆನಪಿಗಾಗಿ ಇಲ್ಲಿ ಒಂದು ಸ್ಮಾರಕವನ್ನು ಕಟ್ಟಲಾಯಿತು, ಒಂದು ಸೊಸೈಟಿ ನಿರ್ಮಾಣ ಮಾಡಲಾಯಿತು, ಹಾಗೂ ಒಂದು ಗ್ರಂಥಾಲಯವನ್ನು ಇಲ್ಲಿ ನಿರ್ಮಿಸಲಾಯಿತು. ಅದಕ್ಕೆ ಭೂದಾನವಾಗಿ ಕೊಡ್ತಾರೆ ನಮ್ಮ ಶ್ರೀ ಗುಂಡಪ್ಪ ಕಂಬಾರ್ ಎಂಬುವರು. ಅದಕ್ಕೆ ಅರ್ಧ ಎಕರೆ ಜಮೀನನ್ನು ಈ ಸ್ಮಾರಕ ಕಟ್ಟಲು ಅವರು ಭೂದಾನವನ್ನು ಕೊಡ್ತಾರೆ. ಆ್ಯಕ್ಚುಲಿ ಈ ಶಾಸನ ನಮಗೆ ಸಿಕ್ಕಿದ್ದು ಮರ್ತೂರಿನ ಕಾಳಿಂಗೇಶ್ವರ ದೇವಸ್ಥಾನದಲ್ಲಿ. ಅದನ್ನು ಇಲ್ಲಿ ತಂದು ಅದನ್ನು ಜೋಪಾನವಾಗಿ ಇಡಲಾಗಿದೆ, ಸಂರಕ್ಷಿಸಲಾಗಿದೆ ಅಂತ ಹೇಳ್ಬೋದು. ನಮ್ಮ ಈ ವಿಜ್ಞಾನೇಶ್ವರ ಪ್ರತಿಷ್ಠಾನ ಟ್ರಸ್ಟ್ ಮರ್ತೂರು ಅಂತ ಹೇಳಿಬಿಟ್ಟು ಒಂದು ಟ್ರಸ್ಟನ್ನು ಫಾರ್ಮ್ ಮಾಡಿಬಿಟ್ಟು ಅದರ ಅಡಿಯಲ್ಲಿ ಇಂದು ಈ ಶಾಸನವನ್ನು ಸಂರಕ್ಷಿಸಲಾಗ್ತಾ ಇದೆ. ಈ ವಿಷಯವನ್ನು ಜನರಿಗೆ ತಲುಪಿಸಲಾಗ್ತಾ ಇದೆ. ಸೊ ಇಂತಹ ಟ್ರಸ್ಟ್ಗಳು ಎಲ್ಲ ಊರುಗಳಲ್ಲಿ ಹುಟ್ಕೋಬೇಕು. ಆ ಊರಿನ ಒಂದು ಪ್ರಾಚೀನ ಕಥೆಗಳನ್ನು ಸಂರಕ್ಷಿಸಿಟ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟ ಕುರುಹುಗಳನ್ನು ಮುಂದಿನ ಒಂದು ಜನರೇಷನ್ಗೆ ತಲುಪಿಸಬೇಕು. ಇವರು ಆ ನಿಟ್ಟಿನಲ್ಲಿ ಇಡೀ ನಮ್ಮ ಭಾರತಕ್ಕೆ, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ, ಎಲ್ಲ ಒಂದು ಹಳ್ಳಿಗಳಿಗೆ ಮಾದರಿಯಾಗಿ ನಿಲ್ತಾರೆ. ವಿಜ್ಞಾನೇಶ್ವರನವರು ನಮ್ಮ ಕಲಬುರಗಿಯವರೇ, ಮರ್ತೂರಿನವರೇ, ನಮ್ಮ ಮರ್ತೂರಿ ನಿವಾಸಿಯಾಗಿದ್ದರು. ಇವರೇ ಮಿತಾಕ್ಷರ ಗ್ರಂಥವನ್ನು ರಚಿಸಿದರು. ಇದೆಲ್ಲವನ್ನು ಬೆಳಕಿಗೆ ತಂದವರು ಓರ್ವರಿದ್ದಾರೆ, ಓರ್ವ ಮಹನೀಯರು, ಪ್ರಾತಃ ಕಾಲ ಮಹನೀಯರು ಅಂತ ಏನು ಹೇಳ್ತೀವಿ. ಅಂಥವ್ರನ್ನ ನಾವು ಈ ಕ್ಷಣದಲ್ಲಿ ನೆನಪಿಸ್ಕೊಳ್ಳಲೇಬೇಕು. ಅವರು ಎಲ್ಲದಕ್ಕೂ ದೂರವಾಗಿ ಎಲೆಮರೆಯ ಕಾಯಿ ಥರ ಹೊತ್ಕೊಂಡು ಕೂತಿದ್ದಾರೆ. ಇಲ್ಲಿ ಬನ್ನಿ ತೋರಿಸ್ತೀನಿ. ರಾಮ ಜೋಯಿಶ್ರವರು ಮುಖ್ಯ ನ್ಯಾಯಾಧೀಶರಾಗಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿರ್ತಾರೆ. ನಿವೃತ್ತ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ರಾಮ ಜೋಯಿಶ್ರವರು. ಇವರೇ ಇದೆಲ್ಲದಕ್ಕೂ ಗುರುತಿಸಿ ಇಂತಹ ಒಂದು ಸ್ಮಾರಕ ಆಗಬೇಕು, ಇದನ್ನು ನಾವು ಮುಂದಿನ ಪೀಳಿಗೆಗೆ ಈ ವಿಷಯವನ್ನು ವರ್ಗಾಯಿಸಬೇಕು ಅಂತ ಒಂದು ಅಡಿಗಲ್ಲು ಇಟ್ಟವರು. ಮರ್ತೂರಿನಲ್ಲಿ ಒಟ್ಟು 360 ಶಿವಲಿಂಗಗಳಿದ್ವು. 360 ಶಿವಲಿಂಗಗಳಿಗೆ 360 ದೇವಸ್ಥಾನಗಳಿದ್ವು, ಹಾಗೂ 360 ಬಾವಿಗಳಿದ್ವು ಅಂತ ಹೇಳ್ತೀವಿ. ಬಾವಿಗಳು ಅಂದರೆ ಈ ರೀತಿ ಇಳಿ ಬಾವಿಗಳು, ಮೆಟ್ಲು ಬಾವಿಗಳು ಅಂತ ಹೇಳ್ತೀವಲ್ಲ, ಇದ್ವು. ಅಂತಹ ಅಷ್ಟೊಂದು ದೇವಸ್ಥಾನ ಬಾವಿಗಳಲ್ಲಿ ಇವಾಗ ಸುವ್ಯವಸ್ಥಿತವಾಗಿರ್ತಕ್ಕಂಥದ್ದು, ಉಳಿದುಕೊಂಡಿರ್ತಕ್ಕಂಥದ್ದು ಒಂದೇ ಒಂದು ದೇವಸ್ಥಾನ ಅನ್ಬೋದು, ಕಾಶಿ ವಿಶ್ವನಾಥ ದೇವಾಲಯ. ನಾವು ಇಲ್ಲಿಗೆ ಯಾಕೆ ಬಂದ್ವಿ ಅಂದರೆ ಇದರ ಪಕ್ಕದಲ್ಲೇ ನಮಗೆ ಸಿಕ್ಕಿರ್ತಕ್ಕಂತಹ ಶಿಲಾಶಾಸನ ಕಾಳಿಂಗೇಶ್ವರ ದೇವಸ್ಥಾನದಲ್ಲಿ. ಈಗ ನಾವೇನು ನೋಡಿದ್ವಿ ಮರ್ತೂರು ಶಿಲಾಶಾಸನ, ವಿಜ್ಞಾನೇಶ್ವರರ ಬಗ್ಗೆ
ಆ, ಉಲ್ಲೇಖವಿರ್ತಕ್ಕಂತಹ ಶಾಸನ. ಅದರ ಜೊತೆಗೆ ಇನ್ನೊಂದು ಶಾಸನ ಇದೆ, ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಈ ದೇವಸ್ಥಾನದ ಬಗ್ಗೆಯೇ ಒಂದು ವಿಶೇಷವಾದ ಎಪಿಸೋಡ್ ಮಾಡಿ ನಾವು ನಿಮಗೆ ಮುಂದಿನ ಎಪಿಸೋಡಲ್ಲಿ ತಲುಪಿಸ್ತೀವಿ. ಇವಾಗ ಸದ್ಯಕ್ಕೆ ಈ ದೇವಸ್ಥಾನ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ, ನಾವು ಅಲ್ಲಿ ಸ್ಥಾಪಿಸಿರ್ತಕ್ಕಂತಹ ಶಿಲಾಶಾಸನವೇನು ನೋಡಿದ್ವಲ್ಲ, ವಿಜ್ಞಾನೇಶ್ವರ ಅವರ ಹೆಸರು ಉಲ್ಲೇಖವಾಗಿರ್ತಕ್ಕಂತಹ ಶಿಲಾಶಾಸನ ದೊರೆತಿದ್ದು ಈ ಕಾಶಿ ವಿಶ್ವನಾಥ ದೇವಾಲಯದ ಪಕ್ಕದಲ್ಲಿ ಇರತಕ್ಕಂತಹ ಇನ್ನೊಂದು ದೇವಾಲಯ ಇದೆ. ಈ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಅಂಟುಕೊಂಡಂತೆ ಇರುವಂತಹ ಕಾಳಿಂಗೇಶ್ವರ ದೇವಸ್ಥಾನ ಇದೆ. ಈ ಕಾಳಿಂಗೇಶ್ವರ ದೇವಸ್ಥಾನದಲ್ಲೇ ನಮಗೆ ಆ ಶಿಲಾಶಾಸನ ಸಿಗುತ್ತೆ. ಇದೇ ಸ್ಥಳದಲ್ಲಿ ಸ್ನೇಹಿತರೆ, ಈ ಸ್ಥಳದಲ್ಲಿ ಅನಾಥವಾಗಿ ಬಿದ್ದಿತ್ತು ಆ ಕಲ್ಲು. ಅದನ್ನು ಇಂದು ಗುರುತಿಸಿ ನಾವು ಆ ಅದಕ್ಕೆ ತಕ್ಕ ಒಂದು ಸ್ಥಾನಮಾನ ದೊರಕಿದೆ ಅಂತ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ನಮಗೆ ಇನ್ನೊಂದು ಶಿಲಾಶಾಸನವಿದೆ ಚಿಕ್ಕದು. ಅದರಲ್ಲೂ ಸಹ ಅವರ ಒಂದು ಹೆಸರು, ಅವರ ಕುಟುಂಬದ ಬಗ್ಗೆ ಉಲ್ಲೇಖವಿರುತ್ತೆ. ಬನ್ನಿ ಇವಾಗ ಆ ಶಿಲಾಶಾಸನವನ್ನು ನೋಡ್ಬೋದು. ವಿಜ್ಞಾನೇಶ್ವರ ಅವರ ಮೊದಲ ಹೆಸರು ಕಾಂಚ ಅಂತ ಹೇಳಿಬಿಟ್ಟು, ಇವರ ತಂದೆಯ ಹೆಸರು ಸೋಮರಾಜ್ ಹಾಗೂ ತಾಯಿಯ ಹೆಸರು ಬಂದುಬಿಟ್ಟು ಭಾಗ್ಯವನಿತೆ ಅಂತ ಹೇಳ್ಬಿಟ್ಟು, ಇವರ ಹೆಂಡತಿಯ ಹೆಸರು ಬಂದುಬಿಟ್ಟು ಕೇತಿಕಬ್ಬೆ ಅಂತ ಹೇಳ್ಬಿಟ್ಟು, ಇವರಿಗೆ 4 ಜನ ಸುಪುತ್ರರಿರ್ತಾರೆ. ಅವರಲ್ಲಿ ಒಬ್ಬರಾಗಿರ್ತಕ್ಕಂತಹ ಬೀತಿರಾಜು ಎಂಬುವವರಿಗೆ ಶಿವ ಮತ್ತು ಮಹಾದೇವ ದೇವಸ್ಥಾನಗಳನ್ನು ಅದರ ಮೇಲ್ವಿಚಾರಣೆಯನ್ನು ಒಪ್ಪಿಸಲಾಗುತ್ತೆ ಈ ಮರ್ತೂರಿನಲ್ಲಿ. ಅದರ ಅಡಿಯಾಗಿ ಅವರಿಗೆ ಜಮೀನನ್ನು ದತ್ತಕ್ಕೆ ಕೊಟ್ಟಿರ್ತಕ್ಕಂತಹ ಒಂದು ಶಿಲಾಶಾಸನ ನಮಗೆ ಇವತ್ತು ಇಲ್ಲಿ ನೋಡಲು ಸಿಗುತ್ತೆ. ಬನ್ನಿ ನೋಡೋಣ. ಆದರೆ ನಮ್ಮ ದುರ್ದೈವ ಏನು ಅಂದರೆ, ಇದರ ಒಂದು ಪ್ರಾಮುಖ್ಯತೆ ನಮಗೆ ತಿಳಿಯದೆ, ಅದರ ಒಂದು ಇಂಪಾರ್ಟೆನ್ಸೇ ನಮ್ಗೆ ಗೊತ್ತಾಗದೆ ಈ ರೀತಿ ಅದನ್ನು ಹಾಳು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಈ ರೀತಿ ಬಣ್ಣಗಳನ್ನು, ಪಾಲಿಷ್ಗಳನ್ನು ಇದನ್ನು ನೋಡ್ತಾ ಇದ್ದಿರಲ್ಲ, ಈ ರೀತಿ ಮಾಡಬಾರ್ದು. ಅದನ್ನು ಸರಿಯಾಗಿ ನಾವು ಇಟ್ಕೋಬೇಕು. ಈ ರೀತಿ 2 ಶಿಲಾಶಾಸನಗಳು ಮರ್ತೂರಿನಲ್ಲೇ ಸಿಗುತ್ತವೆ. ನೀವು ಅಲ್ಲೇ ನೋಡಿದರೆ ಆ ಶಿಲಾಶಾಸನ ಸಹ ಸಿಕ್ಕಿದ್ದು ಇದೇ ಸ್ಥಳದಲ್ಲಿ. ಇವೆರಡೂ ಸಹ ವಿಜ್ಞಾನೇಶ್ವರರವರು ಮರ್ತೂರಿನಲ್ಲೇ ತಮ್ಮ ಜೀವನವನ್ನು ಸಾಗಿಸಿದರು ಅನ್ನೋದಕ್ಕೆ ಪುರಾವೆಗಳನ್ನು ಕೊಡ್ತವೆ. ಮರ್ತೂರು ವಿಜ್ಞಾನೇಶ್ವರವರ ಕಾರ್ಯಸ್ಥಾನವಾಗಿತ್ತು. ಹಾಗಾದರೆ ಅವರ ಜನ್ಮಸ್ಥಳ ಯಾವುದು? ಅದು ಇಂದಿನ ಬೀದರ್ ಜಿಲ್ಲೆಯ ಭಾಲ್ಕಿ ಹಾಗೂ ಬಸವ ಕಲ್ಯಾಣ ಹತ್ತಿರ ಬರುವ ಮಾಸಿಮಾಡು ಎಂಬ ಊರು. ಅದು ವಿಜ್ಞಾನೇಶ್ವರ ಅವರ ಜನನ ಸ್ಥಳ. ಇಡೀ ಭಾರತವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಂತಹ ಬ್ರಿಟಿಷರಿಗೆ ಆಗಿನ ಕಾಲದಲ್ಲಿ ಈ ಸಾಮಾಜಿಕ ಜಗಳಗಳನ್ನು ಬಗೆಹರಿಸುವುದು ಒಂದು ದೊಡ್ಡ ತಲೆನೋವಾಗಿತ್ತು. ಇಡೀ ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಕಾಶ್ಮೀರದವರೆಗೂ ಎಲ್ಲರಿಗೂ ಸಂಬದ್ಧವಾಗಿರ್ತಕ್ಕಂತಹ ಒಂದು ನ್ಯಾಯ ಪದ್ಧತಿ ಅವರಿಗೆ ಬೇಕಾಗಿತ್ತು. ಅದಕ್ಕಾಗಿ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ ಹೆನ್ರಿ ಥಾಮಸ್ ಕೂಲ್ಬರ್ಗ್ ಎಂಬುವರನ್ನು ಕರೆಸ್ತಾರೆ. ಅವರಿಗೆ ಈ ಮಿತಾಕ್ಷರ ಗ್ರಂಥವನ್ನು ಅನುವಾದ ಮಾಡಲಿಕ್ಕೆ ಹೇಳ್ತಾರೆ. ಸೊ ಪ್ರಪ್ರಥಮವಾಗಿ 1810ರಲ್ಲಿ ಈ ಮಿತಾಕ್ಷರ ಗ್ರಂಥ ಇಂಗ್ಲೀಷ್ಗೆ ಅನುವಾದವಾಗುತ್ತೆ. ಅಲ್ಲಿಂದಲೇ ಇಡೀ ಭಾರತ ಈ ನ್ಯಾಯ ಪದ್ಧತಿಗೆ ತಲೆಬಾಗಿಸುತ್ತೆ. ಭಾರತದಲ್ಲಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಬೇಕಾದರೆ ನಾವು ಮಿತಾಕ್ಷರ ಗ್ರಂಥವನ್ನು ಆಧಾರವಾಗಿಟ್ಟುಕೊಳ್ತೀವಿ. ಇದು ಅತ್ಯುತ್ತಮವಾದಂತಹ ಆಧಾರ ಎಂಬುದನ್ನು PV ಕಾಣೆ ಎಂಬುವವರು ದ ಹಿಸ್ಟರಿ ಆಫ್ ಹಿಂದೂ ಧರ್ಮಶಾಸ್ತ್ರ ಅಂತ ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾವು ಅದನ್ನೇ ಇಂದು ಅಡಿಗಲ್ಲಾಗಿಟ್ಟುಕೊಂಡು ಹಿಂದೂ ಸಿವಿಲ್ ಲಾ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗಿರ್ತಕ್ಕಂತಹ ಇಂಥ ಮಹನೀಯರು, ಅಂದರೆ ಈಗ ನಾವು ಹೇಳ್ತವಲ್ಲ, ವಿಜ್ಞಾನೇಶ್ವರವರು ಇಡೀ ಭಾರತಕ್ಕೆ ನ್ಯಾಯ ಪದ್ಧತಿಯನ್ನು ಕೊಟ್ಟರು. ಅವರು ನಮ್ಮ ಕಲಬುರಗಿ ಜಿಲ್ಲೆಯವರೇ, ನಮ್ಮ ಮರ್ತೂರಿನವರೇ ಎಂಬುದನ್ನು ನಮ್ಮಲ್ಲಿರುವ ಜನರಿಗೆ ಇದು ಅರಿವಿರಲಿಲ್ಲ. ಇಂತಹ ಅದೆಷ್ಟೋ ಕಳೆದು ಹೋಗಿರ್ತಕ್ಕಂತಹ ಕಥೆಗಳನ್ನು ನಿಮ್ಮ ಮುಂದೆ ಮತ್ತೆ ತರ್ತೀವಿ. ತರುವ ಒಂದು ಗುರಿಯೇ ನಮ್ಮ ಜಿಜ್ಞಾಸೆ ಆಗಿರುತ್ತೆ.